ಈ ದರಿದ್ರದ ಬಂದು ನನ್ನ ನೆಮ್ಮದಿನೇ ಹಾಳು ಮಾಡಿದಾವೆ. ಇವು ಮನೆ ಬಿಟ್ಟು ಹೋಗತಕ್ಕ ನನಗೆ ಸಮಾಧಾನ ಇಲ್ಲ. ಆ ರಾಧಾನೂ ಅತ್ತಿಮ್ಮನೂ ಈ ರಾಧಿಗೆ ಡೈವರ್ಸ್ ಕೊಡಿಸ್ಬೇಕಾಯ್ತು. ಆ ನಂದಿನಿ ಇಳಿದಿದ್ರೆ ಡೈವರ್ಸ್ ಆಗೋದು. ಈ ತಿಮ್ಮನ ಮದುವೆಯಾಗಿ ನಾನು ಈ ಮನೆಗೆ ಮಹಾರಾಣಿ ಆಗಿರ್ತಿದ್ದೆ. ಅವಾಗ ಯಾರು ನನಗೆ ಕಾಂಪಿಟೇಷನ್ ಇರ್ತಿರಲಿಲ್ಲ. ನಾನು ಪೆದ್ಗುಂಡ ಗಂಡಂಗೆ ಯಾರು ಮದುವೆನೂ ಮಾಡ್ತಿರ್ಲಿಲ್ಲ ಅವಾಗ. ಏನು ಮಾಡಲಿ? ರೀ, ನಿನ್ನೆ ನೋಡ್ಬೇಕಾಗಿತ್ತು ನಮ್ಮ ಗುಂಡನ್ ತಮಾಷೆನ. ಅಯ್ಯೋ, ಏನೇ ಮಾಡ್ದ ಗುಂಡ? ಏನ್ ಮಾಡದ್ನ, ಮನೆಗೆ ನೀರು ಕಾಸಕ್ಕೆ ಸೌದಿ ಇಲ್ಲ ಅಂತ ಸೌದಿ ತರಗಂತ ಕಳ್ಸೈತೆ ಅತ್ತೆ. ಅವ್ನು ತಗೊಂಬರ್ತಾನ, ಪಂಚೆ ಉದ್ರೋಗೈತೆ, ಕಟ್ಕೊಳ್ಳೋದ್ ಬೇಡವಾ? ಹಂಗೆ ಉದ್ರಸ್ಕೊಂಡು ಹಂಗೆ ಬಂದೇವನೇ, ನೋಡ್ಕೊಂಡೇ ಇಲ್ಲ ಕೆಳಗೆ. ಎಲ್ಲಾರು ಹುಡುಗರೆಲ್ಲ ಹಿಂದೆ ಬಂದಿದ್ರು ನಗ್ತಾನ. ಹೌದಾ? ಅಯ್ಯೋ, ಏನು ಮಾಡೋದು, ನಮ್ಮ ಗುಂಡಂಗೆ ಅದೆಲ್ಲ ಗೊತ್ತಾಗಲ್ಲ. ಕೆಲಸ ಮಾತ್ರ ಅಚ್ಚುಕಟ್ಟಾಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ನನ್ನ ಪೆದ್ಗುಂಡನ್ನ ಆಟ ಆಡ್ಕೊಂಡು ತಗ್ತೀರಾ? ನೀವು ಈ ಮನೆಗೆ ಇರಬಾರ್ದು. ರೀ, ನಾವು ಇನ್ಮೇಲೆ ಇಲ್ಲೇ ಇರೋಣ. ಇಲ್ಲೇನೆ ಹಳ್ಳಿಲಿ ವಾತಾವರಣ ಚೆನ್ನಾಗೈತೆ, ಖರ್ಚುನು ಕಡಿಮೆ ಬರುತ್ತೆ, ದುಡ್ಡನ್ನು ಉಳಿತಾಯ ಮಾಡ್ಬೋದು ನಾವು. ಆಮೇಲೆ ಇನ್ನೊಂದು ಮನೆ ಕಟ್ಟಕ್ಕೆ ಪ್ಲಾನ್ ಮಾಡೋಕ್ಕಾಗುತ್ತೆ. ದುಡ್ಕೊಂಡು ಇಟ್ಕೊಂಡು ಒಂದು 5 ವರ್ಷ ಇಲ್ಲೇ ಇರೋಣ. ಸರಿ ಆಯ್ತು, ಹಂಗೆ ಮಾಡೋಣ ಹೇಳು. ಏನ್ರಿ ನನ್ನ ಮನೆಗೆ ಬಂದು ಇಲ್ಲೇ ಉಳ್ಕೊಂಡು ನನಗೆ ಇದು ಮಾಡ್ತೀರೇನ್ರಿ? ಮೊದ್ಲು ಈ ಮನೆ ಬಿಟ್ಟು ತೊಲಗಬೇಕು ಅಷ್ಟೇ ಕಣ್ರಿ. ನಿನಗೂ ಹೇಳ್ತಾ ಇರೋದು ಅಷ್ಟೇನೆ. ನೀನ್ ಗಂಡ್ಸ ಆಗಿದ್ರೆ ಈ ಮನೆ ಬಿಟ್ಟು ತೊಲಗಲಿ, ತೊಲಗೋ ಆಚೆಗೆ. ಮೊದ್ಲು ತೊಲಗಿರೇ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ರು ನಾನು ಸುಮ್ಮನೆ ಬಿಡಲ್ಲ. ಏ ದಿವ್ಯಾ, ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಏನಾಗಿತ್ತು ನಿನಗೆ? ಯಾಕೆ ಹಂಗೆ 2 ಕೈ ಹಂಗೆ ಅಗಲಿಸ್ಕೊಂಡು ಬಾಯಿ ತೆರ್ಕೊಂಡು ನಿಂತಿದ್ಯಲ್ಲ? ಬಾಯಿ ಮುಚ್ಕೊ. ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಈ ಮನೇಲಿ ನಿನಗೆ ಎಷ್ಟು ಅಕ್ಕೈತೋ ನಮಗೂ ಅಷ್ಟೇ ಅಕ್ಕೈತೆ. ಹೋಗ್ರಿ ಅಂತ ಹೇಳಕ್ಕೆ ನಿನ್ಗೆ ಯಾವ ರೈಟ್ಸೂ ಇಲ್ಲ. ಸುಮ್ಮನೆ ಹೋದ್ರೆ ಸರಿ ಇವಾಗ. ಅದೇ ಅಪ್ಪ, ನೀನ್ ಎಷ್ಟು ಹೇಳಿ ಎಷ್ಟು ಬಡ್ಕೊಂಡ್ರು ಅಷ್ಟೇ ಕಣೆ ದಿವ್ಯಾ. ನಾವಿಲ್ಲಿ ಈ ಮನೆ ಬಿಟ್ಟು ಹೋಗಲ್ಲ. ನಿನಗೆ ವಿಷಯ ಗೊತ್ತಿಲ್ಲ ಕಣೆ. ರಾಧಿ, ನಾನು ಯಾರು ಗೊತ್ತಾ? ನಾನು ದಿವ್ಯಾ ಅಲ್ಲ. ದಿವ್ಯಾ ಅಲ್ದಿದ್ರೆ ಇನ್ನೇನು ದೆವ್ವನ? ಹೌದು, ಮತ್ತೆ ನಾನು ದೆವ್ವನೇ. ನೀವಿಬ್ರು ಈ ಮನೆಗಿದ್ರೆ ನಿಮ್ಮಿಬ್ರು ನಾನು ಸುಮ್ಮನೆ ಬಿಡಲ್ಲ. ಇಲ್ಲಿಂದ ಗಂಟು ಮೂಟೆ ಕಟ್ಕೊಂಡು ಈಗಿಂದೀಗೆ ರೈಟ್ ಹೇಳಿರೆ ಬದುಕ್ತೀರಾ, ಇಲ್ಲ ಅಂದ್ರೆ ರಕ್ತ ಕಾರ್ಕೊಂಡು ಸಾಯ್ತೀರಾ ನೀವು. ನಾಳೆ ಬೆಳಕರಿಯವಷ್ಟೊತ್ತಿಗೆ ನಿರ್ಧಾರ ನಿಮ್ ಕೈಯಾಗೈತೆ. ಬದುಕ್ತಿರೋ ಸಾಯ್ತಿರೋ ಯೋಚನೆ ಮಾಡ್ರಿ. ಹೌದು, ನಾನು ದಿವ್ವನೇ. ನೀವಿಬ್ರು ಇಲ್ಲಿ ಇರ್ಲಿಲ್ಲ ತಾನೇ? ಯಾಕ್ರೆ ಬಂದ್ರಿ ಇಲ್ಲಿಗೆ? ಯಾಕೋ ಬಂದೆ ನೀನ್ ಹೆಂಡ್ತಿನ ಕರ್ಕೊಂಡು? ಈ ಮನೆಯಾಗಿರೋರ್ನ ಅಯ್ಯನ್ಸಕ್ ಬಂದಿದ್ದೀರಾ? ನಾನು ಈ ಮನೆಯಾಗ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸಾಯೋದಂತೂ ಪಕ್ಕ. 100% ಸಾಯಿಸ್ತೀನಿ ನಿಮ್ಮನ್ನ. ಅಯ್ಯೋ, ಇದೇನ್ರಿ? ಇವಳ ಮೈ ಮೇಲೆ ದೆವ್ವ ಬಂದೈತಾ? ನಿಜವಾಗ್ಲೂ ದೆವ್ವ ಬರುತ್ತಾ? ನನಗ್ಯಾಕೋ ಅನುಮಾನ. ಹೌದು ಕಣೆ, ಯಾವ ದೆವ್ವ ಬಂದಿತ್ತೋ, ಯಾರು ಬಂದೇವರೋ ಏನೋ ಗೊತ್ತಿಲ್ಲ. ಅಲ್ಲ, ನಮ್ಮನ್ನ ಯಾಕೆ ಈ ಮನೆಯಿಂದ ಆಚೆ ಹೋಗುವಂತೈತಿ ಈ ದೆವ್ವ? ನಾವು ಈ ಮನೆಯವ್ರು ತಾನೆ? ನಿಮ್ದಲ್ಲ ಕಂಡ್ರೋ ಈ ಮನೆ. ನಿಮ್ ತಮ್ಮ ಗುಂಡ ಇದಾನಲ್ಲ, ಗುಂಡೊಂದು, ಅವನ ಹೆಂಡತಿ ದಿವ್ಯಂದು. ನಾನು ದೆವ್ವನೇ, ನಿಜವಾದ ದೆವ್ವ ಕಣೆ. ರಾಧಿ, ಯಾಕೆ ಅನುಮಾನನ? ಇನ್ನನ ನನ್ನ ಎದುರಿಗೆ ಕಾಲು ಅಳ್ಳಾಡಿಸ್ಕೊಂಡು ಕುಕ್ಕಾಣಿದ್ರ? ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಈಗಲೇನೆ ಕತ್ತಿಸಕ್ ಬಿಡ್ತೀನಿ ಇಬ್ರದು ಒಂದೇ ಸಲ. ಏ ದಿವ್ಯಾ, ಏನಿದು ನಾಟಕ? ದೆವ್ವ ಗಿವ್ವ ಅಂತೇಳಿ ಎದುರಿಸ್ತಾ ಇದ್ಯಾ ನಮ್ಮನ್ನ ಮನೆ ಬಿಟ್ಟು ಹೋಗ್ಲಿ ಅಂತನ? ನಿನ್ನ ನಾಟಕಕ್ಕೆಲ್ಲನ ನಾವು ಎದುರಲ್ಲ. ಸುಮ್ಮನೆ ಇದ್ರೆ ಸರಿ, ಎದುರ್ಸಕ್ ಬರಬೇಡ. ಇಲ್ಲಿ ಹೋಗ ಆಚೆಗೆ. ನಾನು ಹೇಳ್ದಂಗೆಲ್ಲನ ಏನು ನಾಟಕ ಅಂತೀಯ? ನಾಟಕ ಆಡೋಲ್ಲ ಅಲ್ಲ ಕಾಣೋ ಇವಳು. ನಾನು ಯಾರು ಗೊತ್ತಾ? ಭದ್ರಮ್ಮ. ನೀನು ಎಂತ ಇವನು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀನು ನನ್ನ ಲವ್ ಮಾಡಿ ಕೈ ಕೊಟ್ಟೋದೆ ತಾನೇ? ಭದ್ರಮ್ಮನ? ಹೌದು ಕಣೆ ರಾಧಿ. ಇವನು ನಾನು ಲವ್ ಮಾಡಿ ನನ್ನ ಮದ್ವೆ ಆಗ್ದಲೇ ಹೋದ. ನಾನು ಇನ್ನೊಬ್ಬನ ಮದ್ವೆ ಆದೆ. ಅವಾಗ ಅವನು ಇನ್ನೊಬ್ಬನ ಲವ್ ಮಾಡಿದ್ದೆ ಅಂತ ಹಿಂಸೆ ಕೊಟ್ಟು ಸಾಯಿಸೇ ಬಿಟ್ಟ. ನಾನು ಇವನ್ ಹುಡುಕ್ತಿದ್ದೆ, ಎಲ್ಲ ಇದ್ದಾನೆ ಅಂತಾನ. ಈ ಮನೆಗೆ ಬರಲ್ವಲ್ಲ ಅಂತಾನ. ಈಗ ಬಂದು ಸಿಗಾಕೊಂಡಿದ್ರ ನೀವಿಬ್ರು?
ಏನ್ರಿ ಇವಳು ಹೇಳ್ತಾ ಇರೋದು ನಿಜನಾ? ಯಾವಳವಳು ಭದ್ರಮ್ಮಂಬಳು? ಅಯ್ಯೋ ಅವಳಿಗೂ ನನಗೂ ಯಾವ ಸಂಬಂಧ ಇಲ್ಲ ಕಣೆ. ಅದು ಇಲ್ಲ, ಲವ್ ಇಲ್ಲ, ಎಂಥದ್ದು ಇಲ್ಲ. ದಿವ್ಯಾ ಏನತ್ತೆ? ಏನಾಯ್ತು ನಿನಗೆ? ಯಾಕೆ ಹಿಂಗಾಡ್ತಾ ಇದ್ಯಾ? ಲೇ ಕಿಮ, ಯಾಕೋ ಇವಳು ದಿವ್ಯಾ ಹಿಂಗ್ ನಿಂತವಳೆ? ಏನಾಯ್ತು ಇವಳಿಗೆ? ಅತ್ತೆ, ಅವಳ ಮೈ ಮೇಲೆ ಯಾರೋ ನಿಮ್ಮ ಮಗ ಲವ್ ಮಾಡಿ ಮೋಸ ಮಾಡಿದ್ರಂತಲ್ಲ, ಅವಳು ದೆವ್ವಾಗಿ ಬಂದಿದ್ದಾಳೆ. ಎದುರಿಸ್ತಾ ಇದ್ದಾಳೆ ದಿವನ್ ಮೈ ಮೇಲೆ ಬಂದು. ಬದ್ರಿನಾ? ಲೇ ತಿಮ್ಮ, ಅವಳ? ಹೌದಮ್ಮ, ಅವಳೇನೆ. ಅಯ್ಯೋ ದೇವ್ರಿ, ಇದೇನಿದು ಹಿಂಗಾಯ್ತು? ಏ ಸಾಕಮ್ಮ, ನಿನ್ ದೊಡ್ಡ ಮಗ ನನಗೆ ಮೋಸ ಮಾಡ್ದ. ಅವನಿಂದಲೇ ನಾನು ಸತ್ತು ಹಿಂಗ್ ಅಂತರ್ಪಿಶಾಚಿಯಾಗಿ ಅಲಿತಾ ಇದ್ದೀನಿ. ಈಗ ಬಂದು ಇಲ್ಲಿಗೆ ಬಂದು ವಾಕರಿಸ್ಕೊಂಡವನೇ. ಇವನಂತೂ ಬಿಡಲ್ಲ ನಾನು. ಈ ಮನೇಲಿದ್ರೆ ಇವನಂತೂ ನಾನು ಬಿಡಲ್ಲ, ಸಾಯಿಸ್ತೇನೆ. ಈ ಮನೆಯಿಂದನ ಆಚೆಗೆ ಎಲ್ಲಾದ್ರೂ ತೊಲಗೋದ್ರೆ ನಾನ್ ಸುಮ್ಮನೆ ಇರ್ತೀನಿ. ಮತ್ತೆ ಈ ಮನೆಗೆ ಬಂದ ಅಂತಂದ್ರೆ, ಇಲ್ಲೇ ಇದ್ದ ಅಂತಂದ್ರೆ, ಇವತ್ ರಾತ್ರಿನೇ ನಿನ್ ಮಗೊಂದು ಸೊಸೆದನು ಎಣ ಬೀಳುತ್ತೆ. ನಾಳಿಕೆ ತಿಥಿ ಮಾಡಕ್ ರೆಡಿ ಆಗಿರು ನೀನು, ಗೊತ್ತಾಯ್ತೇನೆ? ಇದೇನಿ ದಿವ್ಯಾ, ನನ್ನೇ ಏನೇ ತಾನೆ ಅಂತ ಇದೀನಿ. ನಾನು ನಿಮ್ಮ ಅತ್ತೆ ಕಣೆ. ಏ ಅತ್ತೆ ಅಂತೆ, ಅತ್ತೆ ಕತ್ತೆ ನೀನು. ನಿನ್ನ ಮಗನ್ಗೆ ನಾನು ಮದ್ವೆ ಮಾಡ್ಕ ಅಂತ ಕೇಳಿದ್ರೆ ನೀನ್ ಏನಂದೆ? ನಾನು ಮಾಡ್ಕೊಂಬಲ್ಲ, ನನ್ನ ಮಗ ಗೌರ್ಮೆಂಟ್ ಕೆಲಸ ಹಂಗೆ ಹಿಂಗೆ ಅಂತಂದೆ. ನನ್ನ ಅವನು ಲವ್ ಮಾಡಿದ್ದ. ಆದ್ರೆ ನಿನ್ನ ಮಾತು ಕೇಳಿ ಇವಳು ಅವಳನ್ನ ಕಟ್ಕೊಂಬಂದ. ಈಗ ಇದೇ ಮನೆಗೆ ಬಂದು ಸೇರ್ಕೊಂಡವ್ರೆ ಇಬ್ರುನು. ಇಲ್ಲೇ ಇರ್ರಿ ನೀವು, ನಿಮಗೆ ಐತೆ. ಮಾಡ್ತೀನಿ. ನಿಜನೇನೆ ದಿವ್ಯಾ, ನನ್ನ ಗಂಡ ಭದ್ರಮ್ಮ ಮೋಸ ಮಾಡಿದ್ನಾ? ಏ ನಾನು ದಿವ್ಯಾ ಅಲ್ಲ, ಭದ್ರಿ. ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಅಂದ್ರೆ ನೀನ್ ಹೇಳೋದೆಲ್ಲ ನಿಜನಾ? ಹೌದು ಕಣೆ, ನಾನು ಯಾಕೆ ಸುಳ್ಳು ಹೇಳಿ? ನಿನ್ ಗಂಡನ್ನೇ ಕೇಳು. ಹೇಳು ಹೇಳು, ಸತ್ಯನಾ? ಹೇಳ್ರಿ, ನಿಜನಾ? ಅದು ಅದು ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಈಗಲೇ ನಿನ್ ಜೀವ ತೆಗಿತೀನಿ. ಇಲ್ಲ ಇಲ್ಲ, ಸತ್ಯ ಹೇಳ್ತೀನಿ. ಅದು ರಾಧಾ, ಹ್ಞೂ ಕಣೆ, ಅವಳನ್ನ ನಾನು ಲವ್ ಮಾಡ್ತಿದ್ದೆ. ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ನಮ್ಮಮ್ಮಯ್ಯ ನೀನು ಕೆಲಸದಾಗಿದ್ದೀಯಾ, ಅವಳನ್ನ ಯಾಕೆ ಮದುವೆ ಆಗ್ತೀಯಾ, ಇನ್ನೊಬ್ಬಳು ಯಾವಳಾದರೂ ಕೆಲಸದಾಗಿರೋಳು ನೋಡಿ ಮದುವೆ ಮಾಡ್ತೀನಿ ಅಂತ. ನನಗೂ ಅವಾಗ ಯಾಕೋ ಅಮ್ಮ ಹೇಳೋದೇ ಸರಿ ಅನಿಸಿ ಅವಳನ್ನ ಬಿಟ್ಟು ಈ ನಿನ್ನ ಮದುವೆ ಆದರೆ ಅವಳು ಮದುವೆ ಆಗಿ ಹೋಗಿ ಒಂದು ವರ್ಷಕ್ಕೋ ಏನೋ ಅವಳು ಗಂಡನೇ ಸಾಯಿಸಿದ್ನ, ಅವಳೇ ಸತ್ತೋದ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಾಯಿತು, ಸತ್ತೋದ್ಲ ಅವಳು. ಹೌದಾ? ನಿಜನಾ? ಇದೇನ್ರಿ ಹಿಂಗೆ? ಅಲ್ಲ, ಈಗ ಏನ್ ಮಾಡೋದು? ಏನ್ ಮಾಡೋದು ಅಂತ ಇನ್ನ ಯಾಕೆ ಯೋಚನೆ ಮಾಡ್ತೀಯ? ಏ ರಾಧಿ, ನಿನ್ ಗಂಡಂದು ನಿಂದು ಲಗೇಜ್ ತೆತ್ಕೊಂಡು ಹೋಗ್ತಾ ಇರು. ಇಷ್ಟ ದಿನ ಎಲ್ಲಿ ಬಿದ್ದಿದ್ರು ಅಲ್ಲೇ ಹೋಗಿ ಬಿದ್ದಿರ್ರಿ. ಈ ಮನೆಗೆ ಏನಾದ್ರೂ ಬಂದ್ರೆ ತಿರ್ಗಾ ನಿಮ್ಮನ್ನಂತೂ ನಾನು ಉಳಿಸಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಸರಿ, ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನನ್ನ ಗಂಡ ಈಗ ಸತ್ಯ ಹೇಳಿದ್ರು. ಆಯ್ತು, ನಾವು ನಾಳೆಗೆ ಹೋಗ್ತೀವಿ. ನಾನು ಇವತ್ತೇ ಹೋಗು ಅಂತ ಹೇಳ್ದಂಗೆಲ್ಲ ಇನ್ನು ನಾಳೆಗೆ ಹೋಗ್ತೀನಿ ಅಂತೇನೆ ತೊಲಗೆ ಇವಾಗೇನೆ. ಆಯ್ತು ಆಯ್ತು ಆಯ್ತು, ಹೋಗ್ತೀವಿ ಹೋಗ್ತೀವಿ. ಅಯ್ಯೋ ದಿವ್ಯಾ, ದಿವ್ಯಾ ಏನತಿ? ದಿವ್ಯಾ, ಏ ದಿವ್ಯಾ, ದಿವ್ಯಾ, ಇದೇನ್ರಿ ಹಿಂಗಾಗೋಯ್ತು? ಈ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ನೀವು? ಹೇಳ ಅಂತ ಸಂದರ್ಭ ಬರಲಿಲ್ಲ, ಹೇಳಿಲ್ಲ ಅಷ್ಟೇನೆ. ಏನು ಮಾಡೋದು ಬಿಡು. ಈಗ ಈಗ ಬಾ ಹೋಗೋಣ. ದಿವ್ಯಾ, ದಿವ್ಯಾ, ಅತ್ತೆ ಅತ್ತೆ, ನಾನು ಯಾಕೆ ಹಿಂಗೆ ಬಿದ್ದಿದ್ದೀನಿ? ಎದ್ದಳೆ ಮ್ಯಾಕೆ, ಎದ್ದಳೆ ಹೇಳ್ತೀನಿ. ಅಮ್ಮ ಅತ್ತೆ, ಯಾಕೋ ನನ್ನ ತಲೆ ಎಲ್ಲ ದಿಮ್ಮಂದಂಗೆ ಆಗ್ತೈತೆ, ತಲೆ ಸುತ್ತ ಬಂದಂಗೆ ಆಗ್ತೈತೆ. ಏನಾಯ್ತು ನನಗೆ? ಯಾಕೆ ನಾನು ಇಲ್ಲಿ ಬಿದ್ದಿದ್ದೆ? ಏನಾಯ್ತತ್ತೆ? ಅಯ್ಯೋ ದಿವ್ಯಾ, ಬಾ ಮೊದಲು ಇಲ್ಲಿ ಸೋಫಾ ಮೇಲೆ ಕುಕ್ಕ ಬಾ, ಇಲ್ಲಿ ಕುಕ್ಕ ಬಾ, ಕುಕ್ಕಳೆ ದಿವ್ಯಾ, ಕುತ್ಕ. ದಿವ್ಯಾ, ದಿವ್ಯಾ, ಚೆನ್ನಾಗಿದೆಯಾ ತಾನೇ? ಏನಾಗ್ತೈತೆ? ಏನೂ ಗೊತ್ತಿಲ್ಲ ಅತ್ತೆ, ಅದು ಏನಾಯ್ತು ಏನೋ. ನಾನು ಯಾಕೆ ಅಲ್ಲಿ ಬಿದ್ದಿದ್ದೆ? ದಿವ್ಯಾ, ನಿನಗೆ ಇಷ್ಟೊತ್ತು ಏನಾಯ್ತು ಅಂತ ಗೊತ್ತಿಲ್ವಾ? ಇಲ್ಲ, ಏನಾಯ್ತು? ನಾನೇನು ಮಾಡಿದೆ? ಇದೇನು ಈ ಹುಡುಗಿ ಹಿಂಗೆ ಹೇಳ್ತಾಯ್ತಲ್ಲ? ಅಂದರೆ ಈ ಹುಡುಗಿ ಮೈ ಮೇಲೆ ದೆವ್ವ ಬರೋದು ಈ ಹುಡುಗಿಗೆ ಗೊತ್ತಿಲ್ವಾ? ಏನಿದು? ಆ ಭದ್ರ ಯಾಕಿಂತ ಇದು ಮಾಡ್ತಾ ಇದ್ದಾಳೆ? ಅಯ್ಯಯ್ಯೋ, ಅಯ್ಯೋ ದಿವ್ಯಾ, ಏನೇ ಇದು? ಏನಾಯ್ತೆ? ನೀನು ಯಾಕೆ ಹಿಂಗಾಡ್ತಿದ್ದೆ? ಅಯ್ಯೋ, ಅದು ಏನಾಯ್ತತೆ? ನನಗೇನಾಗಿತ್ತು? ಹೇಳಿ, ನನಗೇನಾಗೈತೆ? ನಾನು ಯಾಕೆ ಹಂಗೆ ಬಿದ್ದೆ ಅಲ್ಲಿ? ಅಯ್ಯೋ, ಅದು ಏನಿಲ್ಲ ದಿವ್ಯಾ. ಅತ್ತೆ ಅತ್ತೆ ಬನ್ನಿ ಇಲ್ಲಿ. ಏನೇ ಅತ್ತೆ? ದೆವ್ವ ಬಂದಿರೋ ವಿಷಯನ ಅವಳಿಗೆ ಹೇಳಕ್ಕೆ ಹೋಗ್ಬೇಡಿ. ಯಾಕೆ? ಅವಳಿಗೆ ಗೊತ್ತಿಲ್ವಲ್ಲ, ಆಮೇಲೆ ಗೊತ್ತಾದ್ರೆ ಹೆಂಗೆ ಆಡ್ತಾಳೋ ಏನೋ, ಅದಕ್ಕೆ ಹೇಳಕ್ಕೆ ಹೋಗ್ಬೇಡ, ಈಗಲೇನೆ ಸುಮ್ಮನಿರು. ಹೌದಾ? ಸರಿ ಸರಿ ಆಯ್ತು. ಅತ್ತೆ ಅತ್ತೆ, ಏನದು? ಏನು ಅಂತ ಹೇಳ್ರಿ. ನನಗೇನಾದ್ರೂ ಕಾಯಿಲೆ ಆಯ್ತಾ? ನಾನೇನೋ ಮೂರ್ಛೆ ಹೋಗ್ಬಿದ್ನಾ? ಏನಾಯ್ತತ್ತೆ? ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ. ಏನಿಲ್ಲ ಕಣೆ ದಿವ್ಯಾ, ನಿನಗೆ ಏನೂ ಆಗಿಲ್ಲ, ಆರಾಮಾಗಿದ್ಯಾ? ತಲೆ ಸುತ್ತ ಬಂದಂಗಾಗಿ ಬಿದ್ದಿದ್ದೆ ಅಷ್ಟೇನೆ. ಟೈಮಿಗೆ ಸರಿಯಾಗಿ ನೀನು ಊಟ ಮಾಡಲ್ವಲ್ಲ, ಅಚ್ಚೇನೆ. ಮನಿಕೆ ಏನೂ ಆಗಿಲ್ಲ, ಒಂದು ಕ್ಷಣ ಹೊತ್ತು ಇಲ್ಲೇ ಮನಿಕೆ ಎಲ್ಲ ಸರಿ ಆಗುತ್ತೆ.
ಸರಿ ಅತ್ತೆ, ಇಲ್ಲಿ ಬೇಡ, ಒಳಕ್ಕೆ ಹೋಗಿ ಮನೆ ಕಂತೀನಿ ಬಿಡಿ, ಪರವಾಗಿಲ್ಲ. ಸರಿ ಆಯ್ತು, ನಡಿ ಒಳಕ್ಕೆ ಹೋಗಿ ಮನೆಗೆ ಹೋಗು. ಏನತ್ತೆ ಹಿಂಗಾಯ್ತು? ಎಲ್ಲಾದ್ರೂ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡೋಗಿ ತೋರಿಸಿ ಯಾವುದಕ್ಕೂ. ದೆವ್ವ ಬೇರೆ ಅಂತಾರೆ, ಭಯವಾದಂಗೆ ಆಗುತ್ತೆ ಅಲ್ಲ. ನಮ್ಮನ್ನ ಯಾಕೆ ಎದುರಿಸ್ತಾ ಐತಿ ಆ ದೆವ್ವ? ನಾವೇನು ತಪ್ಪು ಮಾಡಿದೀವಿ? ನೀನು ತಪ್ಪು ಮಾಡಿಲ್ಲಮ್ಮ, ನಿನ್ನ ಗಂಡ ತಪ್ಪು ಮಾಡ್ಯವನಿ ಅಂತ ಹೇಳ್ತಾ ಇರೋದು. ಅವಾಗ ನಾವು ಸುಮ್ಮನೆ ಅವಳನ್ನೇ ಮದುವೆ ಮಾಡ್ಕೋಬೋದಾಯ್ತು. ಇದು ನೋಡು, ದೆವ್ವದ ಕಾಟ. ಅಯ್ಯೋ, ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಕಣೆ. ಇಷ್ಟು ದಿನ ಇಂಥದ್ದು ಯಾತೂ ಇರಲಿಲ್ಲಮ್ಮ. ಇವಾಗ ಏನು ಇದ್ಕಿದ್ದಂಗೆನೆ. ಅಯ್ಯೋ, ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ ಕಣೋ ತಿಮ್ಮ. ಏನ್ರ ಮಾಡ್ತೀರಾ? ಏನಮ್ಮ ಮಾಡೋದು? ಆ ದೆವ್ವಕ್ಕೆ ನಾವಿಲ್ಲಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಆಯ್ತು ಬಿಡು, ನಾವೆಲ್ಲಾದ್ರೂ ಮನೆ ಮಾಡ್ಕೊಂಡೇ ಇರ್ತೀವಿ ಮೊದಲು ಥರ. ಹೌದು ರೀ, ಹಂಗೆ ಮಾಡೋಣ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.